ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಹೆಸರಾಂತ ಡೆಕ್ಕನ್ ಆಸ್ಪತ್ರೆ. ನಮ್ಮಲ್ಲಿ ಜನರಲ್ ಮೆಡಿಸಿನ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋಎಂಟರಾಲಜಿ, ಮೂಳೆ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ಮಕ್ಕಳ ಚಿಕಿತ್ಸೆ, ದಂತ ಚಿಕಿತ್ಸೆ, ಕಿವಿ, ಮೂಗು ಮತ್ತು ಗಂಟಲು, ಮೂತ್ರಶಾಸ್ತ್ರ ಚಿಕಿತ್ಸೆ, ನರವಿಜ್ಞಾನ, ನಾಳಿಯ ಮತ್ತು ಎಂಡೋವ್ಯಾಸ್ಕ್ಯುಲರ್, ನೆಫ್ರಾಲಜಿ, ಡಯಾಲಿಸಿಸ್, ಬೌಲ್ ಚಿಕಿತ್ಸೆ, ರೇಡಿಯಾಲಜಿ, ಎಂಡೋಸ್ಕೋಪಿ ಲಭ್ಯ. ಸೌಲಭ್ಯಗಳು: ಜನರಲ್ ವಾರ್ಡ್, ಪ್ರೈವೇಟ್ ವಾರ್ಡ್, ಟ್ವಿನ್ ಶೇರಿಂಗ್ ವಾರ್ಡ್, ಡೇ ಕೇರ್, ತುರ್ತು ವಾರ್ಡ್, 3 ಮಾಡ್ಯುಲರ್ ಓಟಿ, ಸ್ಟೆಪ್ ಡೌನ್ ಐಸಿಯು, ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ. ನಿವೃತ್ತರು ಮತ್ತು ಯುಪಿಎಸ್ಸಿ ರ್ಯಾಂಕ್ ವಿಜೇತರನ್ನು ಸನ್ಮಾನಿಸಿ ಗೌರವಿಸಿದ ಪೂಲಕುಂಟಳ್ಳಿ ಪಿಎನ್ ರಘುನಾಥ್ ರೆಡ್ಡಿ. ಚಿಂತಾಮಣಿ ತಾಲೂಕಿಗೆ ಹೊಂದಿಕೊಂಡಿರುವ ಶಿಡ್ಲಘಟ್ಟ ತಾಲೂಕಿನ ಪೂಲಕುಂಟಳ್ಳಿಯ ಒಕ್ಕಲಿಗರ ಮುಖಂಡರಾದ ಪಿಎನ್ ರಘುನಾಥ್ ರೆಡ್ಡಿರವರು ನಿವೃತ್ತ ಶಿಕ್ಷಕರು, ನಿವೃತ್ತ ಸಂಚಾರಿ ನಿಯಂತ್ರಕರು ಮತ್ತು ಯುಪಿಎಸ್ಸಿ ರ್ಯಾಂಕ್ ವಿಜೇತ ಸಾಧಕರನ್ನು ಸನ್ಮಾನಿಸಿ ಗೌರವಿಸಿದರು. ಇತ್ತೀಚೆಗೆ ನಿವೃತ್ತರಾದ ಚಿಂತಾಮಣಿ ನಗರದ ಅಂಜನಿ ಬಡಾವಣೆಯಲ್ಲಿರುವ ನಿವೃತ್ತ ಶಿಕ್ಷಕ ಮಣಿಗಾನಹಳ್ಳಿ ಶಿವಾರೆಡ್ಡಿ, ನಗರದ ರಾಜೀವ್ ನಗರ ಬಡಾವಣೆಯಲ್ಲಿರುವ ಕೆಎಸ್ಆರ್ಟಿಸಿ ನಿವೃತ್ತ ಸಂಚಾರ ನಿಯಂತ್ರಕ ಬೈರೆಡ್ಡಿ ಮತ್ತು ಇದೇ ಬಡಾವಣೆಯ ನಿವಾಸಿ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ರ್ಯಾಂಕ್ ಪಡೆದು ಡಾಕ್ಟರ್ ವರುಣ್ ಗೌಡರವರ ಮನೆಗೆ ತೆರಳಿದ ರಘುನಾಥ್ ಗೌಡ ಮತ್ತು ಹಲವಾರು ಮಂದಿ ಒಕ್ಕಲಿಗ ಮುಖಂಡರು ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಸನ್ಮಾನಿಸಿ ಮಾತನಾಡಿದ ಒಕ್ಕಲಿಗ ಮುಖಂಡ ಪಿಎನ್ ರಘುನಾಥ್ ರೆಡ್ಡಿರವರು, ನಿವೃತ್ತ ಶಿಕ್ಷಕ ಶಿವಾರೆಡ್ಡಿ 16 ವರ್ಷಗಳ ಕೈವಾರದಲ್ಲಿ ಸೇವೆ ಸಲ್ಲಿಸಿ ನಂತರ ವಿವಿಧ ಶಾಲೆಗಳಲ್ಲಿ ಉತ್ತಮ ಸೇವೆ ಸಲ್ಲಿಸಿದ್ದಾರೆ. ಅವರು ಶಿಕ್ಷಕ ವೃತ್ತಿಯಲ್ಲಿ ಅವರು ನಡೆದು ಬಂದಿರುವಂಥ ದಾರಿ ಬಹಳ ಚೆನ್ನಾಗಿದೆ. ಸುಮಾರು 30 ವರ್ಷಗಳ ಕಾಲ ಶಿಕ್ಷಣದಲ್ಲಿ ಸೇವೆ ಸಲ್ಲಿಸಿ ಹಲವಾರು ಮಂದಿ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡುವ ಮೂಲಕ ಅವರಿಂದ ಪಾಠ ಪ್ರವಚನವನ್ನು ಪಡೆದುಕೊಂಡ ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗದಲ್ಲಿ ತೊಡಗಿರುವುದು ಸಂತಸ ವಿಚಾರ ಎಂದರು. ಪ್ರತಿದಿನ ಎಲ್ಲ ಕಷ್ಟ ಸುಖಗಳನ್ನು ಮರೆತು ಕುಟುಂಬದವರನ್ನು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸುವಲ್ಲಿ ಅವರ ಶಕ್ತಿ ಮೀರಿ ಅವರು ನಿರ್ವಹಿಸಿದ ಸೇವೆಯನ್ನು ಗುರುತಿಸಿ ಸ್ನೇಹಿತರೊಂದಿಗೆ ಸನ್ಮಾನ ಮಾಡುತ್ತಿರುವುದು ಸಂತಸ ತಂದಿದೆ ಎಂದರು. ಅದೇ ರೀತಿ ಕೆಎಸ್ಆರ್ಟಿಸಿಯಲ್ಲಿ ನಿರ್ವಾಹಕರಾಗಿ ಹಲವು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ನಂತರ ಸಂಚಾರ ನಿಯಂತ್ರಕರಾಗಿ ಹಲವು ವರ್ಷಗಳ ಕಾಲ ಉತ್ತಮ ಸೇವೆ ಸಲ್ಲಿಸಿದ ಬೈರೆಡ್ಡಿ ಮತ್ತು ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ವರುಣ್ ಗೌಡರವರು ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಉತ್ತಮ ರ್ಯಾಂಕ್ ಗಳಿಸಿ ಐಪಿಎಸ್ ಅಧಿಕಾರಿಯಾಗಲಿರುವ ಸಾಧಕರನ್ನು ಸನ್ಮಾನಿಸಿ ಗೌರವಿಸಿರುವುದು ಸಂತಸ ತಂದಿದೆ ಎಂದರು. ಈ ಸಂದರ್ಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ನಿವೃತ್ತ ಶಿಕ್ಷಕ ಶಿವಾರೆಡ್ಡಿ, ನಾನು ಜೂನ್ 30ರಂದು ನಿವೃತ್ತಿಯಾದ ನನ್ನನ್ನು ಗೌರವಿಸಲು ಮನೆಗೆ ಆಗಮಿಸಿದ ಒಕ್ಕಲಿಗ ಕುಲಬಾಂಧವರಿಗೆ ಕೃತಜ್ಞತೆ ಸಲ್ಲಿಸಿದ ಅವರು, ನನ್ನ ಶಿಕ್ಷಕ ವೃತ್ತಿಗೆ ಮೊದಲ ಆದ್ಯತೆ ನೀಡಿ 33 ವರ್ಷ 3 ತಿಂಗಳ ಕಾಲ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸಿದ್ದೇನೆ. ನನ್ನ ಬಾಲ್ಯದ ಬಡತನವನ್ನು ನೆನಪಿನಲ್ಲಿಟ್ಟುಕೊಂಡು ಬಡ ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸಿದ್ದು, ಇದರಿಂದ ನನಗೆ ಪೂರ್ಣ ಆತ್ಮತೃಪ್ತಿ ಸಿಕ್ಕಿದೆ. ನಾವು ಇತರರು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ನೀಡಿದರೆ ನಮ್ಮ ಮಕ್ಕಳಿಗೂ ಒಳಿತಾಗುತ್ತದೆ ಎಂಬ ನಂಬಿಕೆ ನನ್ನದಾಗಿತ್ತು. ಇಂದು ನನ್ನ ವಿದ್ಯಾರ್ಥಿಗಳಿಗೂ ನನ್ನ ಸ್ವಂತ ಮಕ್ಕಳು ಉತ್ತಮ ಶಿಕ್ಷಣ ಪಡೆದು ಉನ್ನತ ಮಟ್ಟದಲ್ಲಿದ್ದಾರೆಂಬ ಸಂತಸವಿದೆ ಎಂದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಬೈರೆಡ್ಡಿ ಮತ್ತು ಡಾಕ್ಟರ್ ವರುಣ್ ಗೌಡರವರು, ರಘುನಾಥ್ ರೆಡ್ಡಿ ನೇತೃತ್ವದಲ್ಲಿ ಹಲವಾರು ನಮ್ಮ ಒಕ್ಕಲಿಗ ಮುಖಂಡರು ನಮ್ಮ ನಿವಾಸಕ್ಕೆ ಬಂದು ಸನ್ಮಾನಿಸಿ ಗೌರವಿಸುವುದಕ್ಕೆ ಆಭಾರಿಯಾಗಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಬಟ್ಲಳ್ಳಿಯ ಮುಖಂಡ ಶ್ರೀರಾಮ್ ರೆಡ್ಡಿ, ಕೆಎಸ್ಆರ್ಟಿಸಿ ನಿರ್ವಾಹಕ ಕೋನಪರೆಡ್ಡಿ, ಬೋರ್ಗವ ಮಕ್ಕಳಳ್ಳಿಯ ಬೈರೇಗೌಡ, ಶಿಡ್ಲಘಟ್ಟ ಒಕ್ಕಲಿಗರ ಸಂಘದ ತಾಲೂಕು ಅಧ್ಯಕ್ಷ ಬಾಬು ರೆಡ್ಡಿ, ಮುಖಂಡರಾದ ರಘುನಾಥ್ ರೆಡ್ಡಿ, ರಾಹುಲ್, ವೈ ನಾರಾಯಣಸ್ವಾಮಿ, ಸುಭಾಷ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈ ದಿವಸ ನಮ್ಮ ಕುಲಬಾಂಧವರಾದಂತಹ ಶಿವಾರೆಡ್ಡಣ್ಣವರು, ಮಣಿಗಾನಹಳ್ಳಿ ಶಿವಾರೆಡ್ಡಣ್ಣವರು ನಿವೃತ್ತಿ ಹೊಂದಿರ್ತಾರೆ. ಅವರಿಗೆ ನಮ್ಮ ರಾಜ್ಯ ಒಕ್ಕಲಿಗರ ಒಕ್ಕೂಟದಿಂದ ಅವರಿಗೆ ಒಂದು ಸನ್ಮಾನ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ತೀರ್ಮಾನ ಮಾಡಿ ಇವತ್ತು ನಾವು ಬಂದು ನಮ್ಮ ಶಿವಾರೆಡ್ಡಣ್ಣವರಿಗೆ ಒಂದು ಗೌರವಪೂರ್ವಕವಾಗಿ ಸನ್ಮಾನ ಮಾಡ್ತಾ ಇದ್ದೀವಿ. ಅದೇ ರೀತಿ ಅವರು ನಡೆದು ಬಂದಿರುವಂತಹ ದಾರಿ ಭಾಳ ಚೆನ್ನಾಗಿದೆ. ಏನು ಅಂತಂದರೆ ಸುಮಾರು ಒಂದು 35 ವರ್ಷಗಳ ಕಾಲ ಶಿಕ್ಷಣದಲ್ಲಿ ಸೇವೆ ಸಲ್ಲಿಸಿ ಇವತ್ತು ಅವರು ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿ ಇವತ್ತು ಆ ವಿದ್ಯಾರ್ಥಿಗಳು ಅವ್ರ ಜೀವನ ಸಾಗಿಸ್ತಾ ಇದ್ದಾರೆ. ಆ ಜೀವನ ಏನು ಸಾಗಿಸ್ತಾ ಇದ್ದಾರೋ ಅದು ಅವ್ರಿಗೆ ಸಲ್ಲಬೇಕು ಅಂತ ಹೇಳ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ.
ಯಾಕೆ ಅಂತಂದರೆ ಎಲ್ಲ ಕಷ್ಟ ಸುಖಗಳು ಬಿಟ್ಟು ಹೆಂಡತಿ ಮಕ್ಕಳನ್ನ ತಂದೆ ತಾಯಿನೆಲ್ಲ ಬಿಟ್ಟು ಬೆಳಗ್ಗೆ 9:30 ಶಾಲೆಗೆ ಹೋಗಿ ಸಾಯಂಕಾಲ 5:30ವರೆಗೂ ಅಲ್ಲಿದ್ದು ಅವರ ಮಕ್ಕಳ ಪರವಾಗಿ ಅವರ ಏನು ಶಕ್ತಿ ಮೀರಿ ಅವರು ಪಾಠ ಮಾಡಿ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಕೊಟ್ಟು ಅವ್ರಿಗೆ ಒಂದು ಒಳ್ಳೆಯ ದಾರಿದೀಪವಾಗಿ ನಿಂತಿರುವಂಥ ಶಿವಾರೆಡ್ಡಣ್ಣವರು ಇವತ್ತು ನಿವೃತ್ತಿ ಹೊಂದಿರ್ತಾರೆ. ಆದ್ದರಿಂದ ಅವ್ರಿಗೊಂದು ನಮ್ಮ ಒಕ್ಕಲಿಗರಿಂದ ಒಂದು ಕುಲಬಾಂಧವರಿಂದ ಎಲ್ಲರೂ ಸೇರಿಕೊಂಡು ನಾವು ಇವತ್ತು ಅವ್ರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ. ಮಣಿಗಾನಪಲ್ಲಿ ಶಿವಾರೆಡ್ಡಣ್ಣವರು ಶಿಕ್ಷಕರಾಗಿ ಸುಮಾರು 35 ವರ್ಷಗಳವರೆಗೂ ಸರ್ಕಾರಿ ಸೇವೆಯಲ್ಲಿದ್ದು ಪ್ರತಿದಿನ ತಮ್ಮ ಮನೆ ಮಠಕ್ಕಿಂತ ಶಾಲೆಯೇ ನನಗೆ ಎಲ್ಲನೂ ಅಂತ ಹೇಳ್ಬಿಟ್ಟು ಬೆಳಗ್ಗೆ 7 ಗಂಟೆಗೆ ಮನೆ ಬಿಟ್ಟು 9 ಗಂಟೆಗೆ ಶಾಲೆ ಸೇರಿಕೊಂಡು ಸಾಯಂಕಾಲ 5:30ವರೆಗೂ ಇದ್ದು ಎಲ್ಲ ಮಕ್ಕಳನ್ನ ತರಬೇತಿ ಪಡಿಸಿರ್ತಾರೆ. ನಾವು ಕೈವಾರ ಶಾಲೆಯಲ್ಲಿ ನಾನು ನೋಡಿದಂಗೆ 16 ವರ್ಷಗಳಲ್ಲಿ ಕೆಲಸ ಮಾಡಿದ್ದಾರೆ. ಪ್ರತಿ ಹಳ್ಳಿಯಲ್ಲಿ ಮನೆಗೂ ಶಿವಾರೆಡ್ಡಿ ಚಿರಪರಿಚಿತರು. ಯಾಕಂದರೆ ಅವರ ಸೇವಾ ಮನೋಭಾವ ಆ ಥರ ಇದೆ. ಈ ದಿನ ವಯೋನಿವೃತ್ತಿ ಹೊಂದಿದ್ದು ಅವ್ರನ್ನ ನಮ್ಮ ಸಣ್ಣ ಗೌರವ ಮುಖಾಂತರ ನಾವೊಂದು ಸನ್ಮಾನ ಮಾಡಬೇಕು ಅಂತ ಬಂದಿದ್ದೀವಿ. ಅವರಿಗೆ ದೇವರು ಇನ್ನೂ ಆರೋಗ್ಯ ಚೆನ್ನಾಗಿ ನೀಡಿ ಇನ್ನೂ 10 ಜನ ಮಕ್ಕಳಿಗೆ ವಿದ್ಯಾದಾನ ತಮ್ಮ ಕೈಲಾದಷ್ಟು ಹೆಂಗೋ ಮಾಡಿ ಈ ಸಮಾಜನ ತಿದ್ದುವಂಥ ಕೆಲಸ ಮಾಡಲಿ ಅಂತೇಳಿ ದೇವರವ್ರಿಗೆ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಈ ಮೂಲಕ ನಾವೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ರಘುನಾಥ್ ರೆಡ್ಡಣ್ಣ ಮತ್ತು ಎಲ್ಲ ನಮ್ಮ ಒಕ್ಕಲಿಗ ಕುಲಬಾಂಧವರು ಸ್ನೇಹಿತರು ಮನೆಗೆ ಬಂದು ನಾನು ಜೂನ್ 30ನೇ ತಾರೀಕು ನಿವೃತ್ತಿ ಆಗಿದ್ದು ನನ್ನನ್ನು ಗೌರವಿಸಲು ನಮ್ಮ ಮನೆಗೆ ಬಂದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ಲರೂ ಹೇಳಿದಂಗೆ ನಾನು ವೃತ್ತಿಗೆ ಗೌರವ ಕೊಡ್ತಾ ಇದ್ದೆ. ವೃತ್ತಿ ಪ್ರಾಮುಖ್ಯ ಅಂತ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸಿದ್ದೀನಿ. ನನ್ನ ವೃತ್ತಿಯಲ್ಲಿ ನನಗೆ ಆತ್ಮ ತೃಪ್ತಿ ಸಿಕ್ಕಿದೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಎಲ್ಲರೂ ಹೇಳಿದಾಗೆ ಮೊದಲನ ಆದ್ಯತೆ ನನ್ನ ವೃತ್ತಿಗೆ ಕೊಡ್ತಾ ಇದ್ದೆ. ನನಗೆ ಆ್ಯಕ್ಚುಲಿ ಬಡಮಕ್ಕಳಂದರೆ ಭಾರಿ ಇಷ್ಟ. ನನ್ನ ಬಾಲ್ಯದ ಬಡತನ ನನಗೆ ಜ್ಞಾಪಕ ಬರ್ತಾ ಇತ್ತು. ಆದರೂ ಕೂಡ ಸಾಕಷ್ಟು ಡಾಕ್ಟರ್ಸ್ ಆಗಿದ್ದಾರೆ, ಸಾಕಷ್ಟು ಜನ ವಿದ್ಯಾರ್ಥಿಗಳು ಇಂಜಿನಿಯರ್ಸ್ ಆಗಿದ್ದಾರೆ, ಶಿಕ್ಷಕರಾಗಿದ್ದಾರೆ, ಒಳ್ಳೆಯ ರೈತರು ಕೂಡ ಆಗಿದ್ದಾರೆ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಇದೆ ಅಂತ ಈ ಇಲಾಖೆಯಲ್ಲಿ 33 ವರ್ಷ ಮತ್ತು 3 ತಿಂಗಳು ಸೇವೆ ಸಲ್ಲಿಸಿದ್ದಕ್ಕೆ ನನಗೆ ಆತ್ಮ ತೃಪ್ತಿ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟಲ್ಲದೆ ನಾನು ಒಂದು ಮಾನದಂಡಕ್ಕೆ, ಒಂದು ಆದೇಶಕ್ಕೆ, ಸಂದೇಶಕ್ಕೆ ನಾನು ಇಷ್ಟಪಡ್ತಕ್ಕಂಥವನು. ಮಕ್ಕಳಿಗೆ ನಾವು ವಿದ್ಯೆಯನ್ನು ಬೋಧಿಸಿದರೆ ನಮ್ಮ ಮಕ್ಕಳಿಗೆ ಒಳ್ಳೆಯದಾಗುತ್ತೆ ಅಂತಕ್ಕಂಥ ಒಂದು ನಂಬಿಕೆ ಇಟ್ಕೊಂಡು ನಮ್ಮ ಮಕ್ಕಳು ಕೂಡ ಉತ್ತಮ ವಿದ್ಯಾವಂತರಾಗಿರೋದಕ್ಕೆ ನನಗೆ ಆತ್ಮಸಂತೃಪ್ತಿ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನಮ್ಮ ಮನೆಗೆ ಬಂದು ನನ್ನನ್ನು ಗೌರವಿಸಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು.